ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಇನ್ನೊಂದು ವ್ಲಾಗ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂತಂದರೆ 4ನೇ ವರ್ಷದ ಸತ್ಯನಾರಾಯಣ ಸ್ವಾಮಿ ವ್ರತದ ವ್ಲಾಗ್ ಆಗಿರುತ್ತೆ ಇದು. ಸೊ ಹೇಗೆಲ್ಲ ಪ್ರಿಪ್ರೇಷನ್ ಆಯಿತು, ಏನೆಲ್ಲ ಆಯಿತು, ಅವತ್ತು ಹೇಗೆ ಪೂಜೆ ನಡೀತು ಅನ್ನೋದನ್ನೆಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ದೇವರನ್ನೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಕಲಶ ಕೂರ್ಸೋಕ್ಕೆ. ನಾನು ಅಮ್ಮ ಇವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ವಿ. ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದೆ, ಯಾಕಂದರೆ ನಮ್ಮ ಕೆಲಸ ಎಲ್ಲ ಮುಗ್ದಿತ್ತು. ಹಾಗಾಗಿ ಇವ್ರಿಗೆ ಹೆಲ್ಪ್ ಮಾಡಿಕೊಡೋದಷ್ಟೇ ಇತ್ತು. ಅಮ್ಮ ಅವರಿಗೆ ಎಲ್ಲ ಪ್ರಿಪ್ರೇಷನ್ ಆಗಿ ಪೂಜೆ ಸ್ಟಾರ್ಟ್ ಆಗೋಷ್ಟರಲ್ಲಿ ಒಂದು 6 o'clock ಆಗಿತ್ತು. ಅಪ್ಪ ಅಮ್ಮ ಪೂಜೆ ಕೂತ್ಕೊಂಡ್ರು. ಆ್ಯಂಡ್ ಮೊದಲಿಗೆ ನಾವು ಏನೇ ಮಾಡಬೇಕಾದ್ರೂ ಗಣೇಶನ ಪೂಜೆ ಮಾಡಿ ನಿರ್ವಿಘ್ನವಾಗಿ ನಡೀಲಿ ಅಂತ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಸೊ ಇದೂ ಹಾಗೆ ಫಸ್ಟು ಗಣೇಶನ ಪೂಜೆ ಮಾಡಿ, ಆಮೇಲೆ ನವಗ್ರಹಗಳ ಪೂಜೆ ಮಾಡಿ, ಆಮೇಲೆ ಸತ್ಯನಾರಾಯಣ ಸ್ವಾಮಿ ಕಥೆ ಓದೋಕ್ಕೆ ಸ್ಟಾರ್ಟ್ ರೆಡಿ ಮಾಡಿದ್ದಾರೆ ಅಂತ. ಸೊ ನಾನೇ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ, ಎಷ್ಟಾಗುತ್ತೋ ಅಷ್ಟು ನೋಡಿ. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟು ಎಲ್ಲರನ್ನೂ ಕರೆದಿದ್ವಿ ಆ್ಯಕ್ಚುಲಿ ಪೂಜೆಗೆ. ಸೊ ಇವಾಗಿನ್ನೂ ಸ್ಟಾರ್ಟ್ ಆಗಿದ್ದಲ್ಲ, ಎಲ್ಲರೂ ಒಬ್ಬೊಬ್ಬರೇ ಬರ್ತಾಯಿದ್ರು ನಿಧಾನಕ್ಕೆ. ನಾವು ಸರಿ ಅಂತೇಳ್ಬಿಟ್ಟು ಎಲ್ಲರಿಗೂ ಮಾಡೋಕ್ಕಾಗಲ್ಲ ಅಂತೇಳಿ ಸಂಕಲ್ಪ ಮಾಡಿಸಿದ್ರು. ಅವರಿಬ್ಬರೇ ಪೂಜೆ ಕೂತಿದ್ರು. ಸತ್ಯನಾರಾಯಣ ಪೂಜೆ ಮಾಡುವಂತದ್ದು ತುಂಬಾ ಸಿಂಪಲ್ ಆಗಾದ್ರೂ ಮಾಡಿ, ಗ್ರ್ಯಾಂಡ್ ಆಗಾದ್ರೂ ಮಾಡಿ, ಅದು ನಿಮ್ಮ ಅನುಕೂಲ. ಆದ್ರೆ ಒಂದ್ಸರಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ನಿಲ್ಸಿದ್ರೆ ಖಂಡಿತ ಕಷ್ಟಗಳು ಹೇಳದಲ್ಲ ಅವಾಗಿಂದ ಕಷ್ಟಗಳು ಅಂತ. ಸೊ ಅದು ಒಂದ್ಸರಿ ಪ್ರಾರಂಭ ಮಾಡಿದ್ಮೇಲೆ ನಿಲ್ಲಿಸಬಾರ್ದು. ಕಂಟಿನ್ಯೂಸ್ ಆಗಿ 4 ವರ್ಷ ಮಾಡಿಸ್ಬಿಟ್ಟು ಅದರಲ್ಲಿ ಉದ್ಯಾಪನೆ ಮಾಡ್ಬೇಕಾಗತ್ತೆ. ನೀವು 5ನೇ ವರ್ಷಕ್ಕೆ ಮಾಡ್ತೀರಾ ಇಲ್ಲ ಇನ್ನೂ ಮಾಡ್ತೀರಾ ಅಂದ್ರೆ ಉದ್ಯಾಪನೆ ಅವಶ್ಯಕತೆ ಇಲ್ಲ. ವರ್ಷನೂ ಸಹಿತ ಮಾಡ್ಕೊಳ್ತಾ ಅಲ್ಲ, ಅದು ನಿಮ್ಮ ಅನುಕೂಲ ಹೇಳ್ತಾ ಇದೀವಿ. ಏನಿದೆಯೋ ಅದ್ರ ಪ್ರಕಾರ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಏನೇ ಕೋರಿಕೆಗಳು ಸಹಿತ ಕೇಳ್ಕೋಬೇಕು. ನಾವು ಪ್ರತಿಯೊಂದು ಸಹಿತ ಕೇಳಿದೀವಿ. ಅದನ್ನು ಹೊರತುಪಡಿಸಿ ನಿಮ್ಮ ಕೋರಿಕೆಗಳನ್ನು ಕೇಳ್ಕೊಂಡು ಏನೇ ಕಷ್ಟಗಳು ಸಹಿತ ನಿವಾರಣೆ ಮಾಡಪ್ಪ, ಸುಖ ಸಮೃದ್ಧಿ ಸಂಪತ್ತು ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡು ಅಂತ ಹೇಳಿ ಸತ್ಯನಾರಾಯಣ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಹೂವಕ್ಷದ ನೀರೊಳಗಡೆ ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲಿ ನೋಡಿದ್ರಲ್ವ, ಸತ್ಯನಾರಾಯಣ ಸ್ವಾಮಿ ಪೂಜೆ ಯಾಕೆ ಮಾಡಬೇಕು, ಎಷ್ಟು ವರ್ಷ ಮಾಡಬೇಕು, ಅದ್ರ ಮಹತ್ವ ಏನು ಅನ್ನೋದನ್ನೆಲ್ಲ ಇವರು ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ತಿದ್ರು. ಯೂಶ್ವಲಿ ಸ್ಟಾರ್ಟಿಂಗ್ ಎಲ್ಲರೂ ಇದನ್ನು ಹೇಳ್ತಾರೆ. ನಮ್ಮ ಇಷ್ಟ ಅದು. ನಾವು ಕಂಟಿನ್ಯೂಸ್ ಆಗಿ ಮಾಡಿಸ್ತೀವಿ ಅಂದರೆ ಮಾಡ್ಬೋದು, ಇಲ್ಲಾಂದರೆ ಒಂದು 5 yearsಗೆ ಸ್ಟಾಪ್ ಮಾಡ್ತೀವಿ ಅಂದರೆ ಮಾಡ್ಬೋದು. ಇದು ನಮ್ಮದು 4ನೇ ವರ್ಷ ಆಗಿತ್ತು. ಫಸ್ಟ್ ಇಯರು, 3rd ಇಯರು ಮತ್ತು ಲಾಸ್ಟ್ ಇಯರಲ್ಲಿ ಹೋಮ ಹಾಕಿಸ್ತಾರೆ. ಇನ್ನು 2 years ನಾರ್ಮಲಾಗಿ ಕತೆ ಓದಿಸಿ ಅಲ್ಲಿಗೆ ಮುಗಿಸ್ತಾರೆ. ಪೂಜಾತಂ ದುರ್ದಕ್ಷೇಕಾರಕಾಃ ಗಂಗೆ ಚ ಚೈವ ಗೋದಾವರಿ ಸರದಿ ಸರ್ವದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಂ ಇತಿ ಸ್ಪೃಷ್ಟ್ವಾ ಜಪೇತ್ ಕಳಶಸ್ಯೋಪರಿ ಓಂ ಭೂರ್ಭುವಃ ಸ್ವಃ ಎಣ್ಣಿಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಸರಿ, ಯಾಕೆ ಅಂತ ಪಡ್ತೀರಾ? ನಿಧಾನ ಮನೆಯಲ್ಲಿ ಒಂದು ಗಾಳಿ ಕಟ್ಟಿದ್ರೆ ಅದು ನಾವೆಲ್ಲ ಇದ್ರೆ ಇದು 3ನೇ ವರ್ಷದ ಪೂಜೆ, 4ನೇ ವರ್ಷದ ಇನ್ನೊಂದು ವರ್ಷ ಮಾಡಿಸ್ಬೇಕು. ಅಲ್ಲ, ಕಟ್ನಾ ಕಟ್ಟಕ್ಕೆ ಅಲ್ಲ ಕಳಿಸ್ಬೋದು. ಇಲ್ಲ 3 ವರ್ಷ ಕ್ಲೋಸ್ ಮಾಡೋಕೆ, ಇಲ್ಲ 5 ವರ್ಷ ಕ್ಲೋಸ್ ಮಾಡಬೇಕು. ನೀರು ಹಾಕ್ಬೇಕು. ಧ್ರುವಂತೇನ ಚಾಪರ್ಣೋ ಧ್ರುವಂ ದೇವೋ ಯ ಬೃಹಸ್ಪತಿಃ ಧ್ರುವಂತ ಇಂದ್ರಸ್ಯಾಗ್ನಿಶ್ಚ ರಾಷ್ಟ್ರಾವಧಾನ ತದಿತ್ರಾವಣ್ವೋ ಅಕಾರ್ಷಂ ವಿಷ್ಣೋರಸ್ಯ ವಾಜಿನಃ ಸುರವಿನೋ ಮುಖ ಆಕರತ್ರ ಆಯುಘಂ ಚಿತಾರಿಷತೋ ಶ್ರೀ ಸತ್ಯನಾರಾಯಣೋ ಗೋದಧ್ನಾ ಸ್ನಪಯಿಷ್ಯೆ ತದಿಸ್ನಾನಾನಂತರಂ ಶುದ್ಧೋದಕೇನ ಸ್ನಾನ. ಆಮೇಲೆ ಅಪ್ಪ ಅಮ್ಮ ಇಬ್ಬರು ಕಂಕಣ ಕಟ್ಕೊಂಡ್ರು. ಆ ಕಂಕಣ ಏನಕ್ಕೆ ಕಟ್ಕೊಳೋದು ಅಂತಂದರೆ 21 days ನಾನ್ ವೆಜ್ ಬಿಡಬೇಕಾಗುತ್ತೆ. ಸೊ ಆ ಕಂಕಣ ನಮ್ಮ ಕೈಯಲ್ಲಿರೋವರೆಗೂ ನಾನ್ ವೆಜ್ ತಿನ್ನೋ ಹಂಗಿಲ್ಲ. ಸೊ ಹಂಗಾಗಿ ಕಂಕಣ ಕಟ್ಕೊಂಡು ಆಮೇಲೆ ಇಬ್ಬರು ಹಾರ ಬದಲಾಯಿಸ್ಕೊಂಡ್ರು. ಸ್ವಲ್ಪ ಗಡಿಬಿಡಿ ಮಾಡ್ತಾಯಿದ್ರು ನಮ್ಮಪ್ಪ. ಹಂಗಾಗಿ ಎಲ್ಲರೂ ಮಾತಾಡ್ಕೊಂಡು ನಗಾಡ್ತಾಯಿದ್ರು. ಆ್ಯಂಡ್ ಫೈನಲಿ ಕತೆ ಎಲ್ಲ ಮುಗಿದು ಮಾಡೋಕ್ಕೆ ಜೈಂದ್ರಾರಣ ಗೋವಿಂದ ಲಕ್ಷ್ಮೀ ರಮಣ ಪಾದಾರಣ ಗೋವಿಂದ ಗೋವಿಂದ. ನಿಂತಲ್ಲೇ ಮುಗಿಸೋದು ದರ್ಶನ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ವಾ ತಸ್ಮಾತ್ ಕಾರುಣ್ಯ ಭಾವೇನ ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ,
ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗ ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಸತ್ಯನಾರಾಯಣ ಪನ್ನೀರ ಅಭಿಷೇಕ ನಾರಾಯಣ ಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಸತ್ಯನಾರಾಯಣ ಆತ್ಮಾರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಅಚ್ಯುತ ಕೇಶವ ಹರಿನಾರಾಯಣ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾವು ಮಾಡೋ ವೀಡಿಯೋಸ್ ಎಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.